ಸಕ್ಸಸ್ ಎಲ್ರು ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಡೇಟಾ ಎಂಟ್ರಿ ಜಾಬ್ ಬಗ್ಗೆ ನಾನಿಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಮನೆಯಿಂದನೇ ಮಾಡುವಂಥ ಕೆಲಸ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ಕಂಪನಿ ಕಡೆಯಿಂದ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ನೀವು ಬೇಗ ಅಪ್ಲೈ ಮಾಡ್ಬೋದು. ಆ್ಯಂಡ್ ಜಾಬ್ ಬಗ್ಗೆ ಹೇಳೋದಾದರೆ ಇದು ಫ್ರೆಷರ್ಗೂ ಅಪ್ಲೈ ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಕೂಡ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಡೇಟಾ ಎಂಟ್ರಿ ಜಾಬ್ ಮಾಡಬೇಕಂತ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ, ಅದು ಮುಖ್ಯವಾಗಿ ನಿಮ್ಮ ಮನೆಯಿಂದನೇ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರದ್ದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಇರುತ್ತೆ ಅಲ್ಲಿ. ಬಟ್ ನಿಮಗೆ ಡೀಟೇಲ್ಸು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಖುದ್ದಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ, ಯಾವ ರೀತಿ ರಿಕ್ವೈರ್ಮೆಂಟ್ ಬಂದಿದೆ ಅಂತ ಹೇಳಿ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಇಸ್ ಸ್ಮಾಲ್ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ನೋಡಿಕೊಂಡು ಬೇಗ ಬೇಗ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಕೂಡ ಇರೋದಿಲ್ಲ ಮತ್ತು ಸಬ್ಸ್ಕ್ರಿಪ್ಷನ್ಗೂ ಕೂಡ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಓಕೆ, ಸೊ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಜಸ್ಟ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಸೊ ನಮಗೆ ಬಂದಿರೋದು ಜಾಬ್ ನೋಟಿಫಿಕೇಶನ್ ನೀವು ನೋಡ್ತಾ ಇರೋದು ಮನೆಯಿಂದನೇ ಡೇಟಾ ಎಂಟ್ರಿ ಕೆಲಸ. ಜುಲೈ 2026ರಲ್ಲಿ ಕಂಪನಿ ಕಡೆಯಿಂದ ಆ್ಯಕ್ಟಿವ್ಲಿ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದು ಮನೆಯಿಂದನೇ ಮಾಡೋದಕ್ಕೆ ಅವರು ಕೆಲಸವನ್ನು ಕೊಡ್ತಾ ಇದ್ದಾರೆ. ಸೊ ಡೇಟಾ ಎಂಟ್ರಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುತ್ತೆ ಸುಮಾರು ಥರದ ಇದನ್ನ, ಅಂದರೆ ಡೇಟಾಸ್ಗಳನ್ನ ಜಸ್ಟ್ ಎಂಟ್ರಿ ಮಾಡೋದಿರುತ್ತಾ ಅಂತ. ಸೊ ಡೇಟಾ ಎಂಟ್ರಿಗಳನ್ನ ಯಾವ ರೀತಿ ವರ್ಕ್ ಕೊಡ್ತಾ ಇದ್ದಾರೆ, ಡಿಫ್ರೆಂಟ್ ಟೈಪಲ್ಲಿ ಇರುತ್ತೆ ಆ್ಯಕ್ಚುಲಿ. ಸೊ ಯಾವ ರೀತಿ ವರ್ಕ್ ಇವ್ರು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಕಂಪನಿಯಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಹೇಳಿದ್ದಾರೆ. ಆ ಡಾಕ್ಯುಮೆಂಟ್ಸ್ಗಳು ಏನೇನು ಅಂತ ಇದೇ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಪೋಸ್ ಇನ್ ಕೇಸ್ ಆ ಡಾಕ್ಯುಮೆಂಟ್ ಯಾವುದಾದ್ರು ಒಂದು ಇಲ್ಲ ಅಂದರೂ ಕೂಡ ದಯವಿಟ್ಟು ಅದನ್ನ ಮತ್ತೆ ಪ್ರಿಪೇರ್ ಮಾಡ್ಕೊಳ್ಳಿ. ಅಪ್ಲೈನೂ ಮಾಡಿಬಿಡಿ, ಬಟ್ ಆದರೆ ಆ ಡಾಕ್ಯುಮೆಂಟ್ಸ್ಗಳನ್ನ ನಿಮ್ಮ ಇಂಟರ್ವ್ಯೂದಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಸೊ ಮೇನ್ ಮುಖ್ಯವಾಗಿ ಇದು ಡೇಟಾ ಎಂಟ್ರಿ ಕೆಲಸ, ಮನೆಯಿಂದಲೇ ಮಾಡುವಂಥ ಕೆಲಸ. ಆ್ಯಂಡ್ ಇದು ಆನ್ಲೈನೇ ನೀವು ಕೆಲಸ ಮಾಡುವಂಥದ್ದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನಿಮಗೆ ಯಾವಾಗ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ ಮೇಲೆ ನಿಮಗೆ ಜಸ್ಟ್ ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ಸ್ ಏನು ಇರೋದಿಲ್ಲ, ಇಂಟರ್ವ್ಯೂ ಇರುತ್ತೆ. ಮೇಲ್ ಮೂಲಕ ಅವ್ರು ನಿಮಗೆ ಒಂದು ಹೇಳ್ತಾರೆ ಇಂಥ ದಿನ ನಿಮ್ದು ಹಿಂಗೆ ಇಂಟರ್ವ್ಯೂ ಇರುತ್ತೆ ಅಂತ. ಸೊ ಅದಕ್ಕೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ಆ್ಯಂಡ್ ಇಲ್ಲಿ ಯಾವ್ಯಾವ ಪೋಸ್ಟ್ಗಳಿಗೆ ಕರೆದಿದ್ದಾರೆ ಅಂತ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಜಸ್ಟ್ ಇಲ್ಲಿ ನೋಡೋಣ. ಸೊ ಇಲ್ಲಿ ಮೇನ್ ಅಂತಂದರೆ ಹುದ್ದೆ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ಲಿ ಇದು ಮನೆಯಿಂದಲೇ ಮಾಡುವಂಥ ಕೆಲಸ ಇರುತ್ತೆ. ಮತ್ತು ಯಾವ ಹುದ್ದೆಗೆ ಅಂತಂದರೆ ಡೇಟಾ ಎಂಟ್ರಿ ಕಾರ್ಯನಿರ್ವಾಹಕ ಅನ್ನೋ ಒಂದು ಪೋಸ್ಟಿಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಕೆಲಸದ ಬಗ್ಗೆ ನಾನು ಹೇಳೋದಾದರೆ ಇದು ಫುಲ್ ಟೈಮ್ ಜಾಬು, ಪಾರ್ಟ್ ಟೈಮ್ ಜಾಬ್ ಅಲ್ಲ. ಪಾರ್ಟ್ ಟೈಮ್ ಜಾಬ್ ಅಂತಂದರೆ ಲೇಟೆಸ್ಟ್ ಯಾವ್ದು ವೀಡಿಯೋಸ್ ನಾನು ಹಾಕಿರ್ತೀನಿ ಅವ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಪೋಸ್ಟ್ಗಳು ಎಷ್ಟಿದೆ ಅಂತಂದರೆ ಪೋಸ್ಟ್ ಇಷ್ಟಂತ ಹೇಳಿಲ್ಲ ಅವರು. ಮೇ ಬಿ ಅದನ್ನ ಹೆಚ್ಚು ಕಡಿಮೆ ಇರ್ಬೋದು. ಬಟ್ ಆದರೆ ನಮಗನ್ಸುತ್ತೆ ಇಲ್ಲಿ ಒಂದು 40ರಿಂದ ಒಂದು 60 ಜನ ನಾವು ಇಟ್ಕೊಂಡಿದ್ದೀವಿ. ಬಟ್ ಮೇ ಬಿ ಜಾಸ್ತಿ ಕೂಡ ಜನರು ನಾವು ತೊಗೋಬೋದು. ಇದು ಯಾವುದೇ ರೀತಿ ಇಷ್ಟೇ ಪೋಸ್ಟು ತೊಗೋತೀವಂತ ಅವ್ರು ಹೇಳಿಲ್ಲ. ಆ್ಯಂಡ್ ಇದು ಕಂಪ್ಲೀಟ್ಲಿ ಇಲ್ಲಿ ಅಪ್ಲೈ ಮಾಡುವಂಥದ್ದು ಪ್ರಕ್ರಿಯೆ ಇದು ಆನ್ಲೈನೇ ನಡೆಯುತ್ತೆ. ಆ್ಯಂಡ್ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಆಲ್ ಓವರ್ ಇಂಡಿಯಾದಲ್ಲಿರುವಂಥ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ನೀವು ಎಲ್ಲರೂ ಹೇಳ್ತಾ ಇರ್ತೀರಿ ಸಂಬಳದ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ ಅಂತ ಹೇಳಿ. ಕೆಲವೊಂದು ಕಂಪ್ನಿಗಳು ಸಂಬಳದ ಬಗ್ಗೆ ಹೇಳಿರಲ್ಲ ಅಷ್ಟೊಂದು. ಸೊ ಹೀಗಾಗಿ ನಾವು ಹೇಳಿರಲ್ಲ. ಬಟ್ ಆದರೆ ಈ ಒಂದು ಕಂಪ್ನಿಯಲ್ಲಿ ಸಂಬಳದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ 2 ಲಕ್ಷದಿಂದ 3 ಲಕ್ಷದ ಮಧ್ಯದಲ್ಲಿ ನಿಮಗೆ ಸಂಬಳವನ್ನು ನಿಶ್ಚಿತ ಮಾಡಿಸ್ತಾರೆ ಅವರು. ಆ್ಯಂಡ್ ಮನೆ ಅಂದರೆ ಮಹಿಳೆಯರಿಗೆ ಮೇನ್ ಮುಖ್ಯವಾಗಿ ಒಂದು ಒಳ್ಳೆಯ ಜಾಬ್ ಅಂತ ಹೇಳ್ಬೋದು ಇದು. ಮನೆಯಲ್ಲಿ ಡೇಟಾ ಎಂಟ್ರಿ ಕೆಲಸ ಇದು. ವಯಸ್ಸಿನ ಮಿತಿ ನಾನು ಹೇಳೋದಾದರೆ 18 ವಯಸ್ಸು ಕಂಪ್ಲೀಟ್ ಆದವರು. ಇನ್ನೇನು 18 ಆಗುತ್ತೆ ಅಂಥವ್ರನ್ನ ತೊಗೊಳ್ಳಲ್ಲ ಅವರು. 18 ವಯಸ್ಸು ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಅಂದರೆ ಗರಿಷ್ಠ ವಯಸ್ಸು ಹೇಳಿಲ್ಲ ಅವರು. ಓಕೆ, ಸೊ ಮೇ ಬಿ 40 ಅಂತ ಅಂದ್ಕೊಳ್ಳೋಣ. 40-45 ಮ್ಯಾಕ್ಸಿಮಮ್ ಕಂಪ್ನಿಯವ್ರು ತೊಗೊತಾರೆ. ಸೊ 18+ ಇದ್ದೀರಿ ಅಂತಂದರೆ ಡೆಫಿನೆಟ್ಲಿ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಮತ್ತು ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ ಸ್ನೇಹಿತರೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಮಿನಿಮಮ್ ಅಂತಂದರೆ ನೋಡಿ ಇಲ್ಲಿ ಅವ್ರು ಹೇಳಿದ್ದಾರೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಜಸ್ಟ್. ಬಟ್ ನನಗನ್ಸುತ್ತೆ PUC ಅಥವಾ ಡಿಗ್ರಿ ಆದವ್ರಂತೂ ಡೆಫಿನೆಟ್ಲಿ ಇದಕ್ಕೆ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ನಾವು ಹೇಳಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಪಾಸ್ಪೋರ್ಟ್ ಬೇಕಾಗುತ್ತೆ, ಒಂದು ಫೋಟೋ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜದ್ದು. ಆ್ಯಂಡ್ ಮೊಬೈಲ್ ನಂಬರ್ ಬೇಕು. ಆ್ಯಂಡ್ ಇಮೇಲ್ ID ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇದೆಲ್ಲ ನಿಮಗೆ ಜಾಯ್ನಿಂಗ್ ಟೈಮಲ್ಲಿ ತೊಗೋತಾರೆ. ಮತ್ತು ನಿಮ್ಮದು ಸರ್ಟಿಫಿಕೇಟು ಶಿಕ್ಷಣ ಪ್ರಮಾಣ ಪತ್ರವನ್ನು ಕೇಳ್ಬೋದು. ಮತ್ತು ಪಾತ್ರವರ್ಗ ಪ್ರಮಾಣ ಪತ್ರ ಅಂತ ಹೇಳಿದ್ದಾರೆ. ಸೊ ಇದು ಇಲ್ಲಾಂದ್ರೂ ಕೂಡ ನೀವು ಮೇನ್ ಅಂತಂದರೆ ಏಜ್ ಪ್ರೂಫ್ ಕೊಡಬೇಕಾಗುತ್ತೆ. ಆ್ಯಂಡ್ ಇಷ್ಟು ಡಾಕ್ಯುಮೆಂಟ್ಸ್ಗಳಂತೂ ನಿಮ್ಮ ಹತ್ರ ಇರಬೇಕು. ಆ್ಯಂಡ್ ಈ ಒಂದು ಏನು ಜಾಬ್ ಏನು ಹೇಳ್ತಾ ಇದ್ದೀವಲ್ವ, ಈ ಜಾಬ್ಗೆ ಇವಾಗಲೇ ಅಪ್ಲಿಕೇಶನ್ ತೊಗೋತಾ ಇದ್ದಾರೆ ಅವರು. ಸೊ ಅಪ್ಲಿಕೇಶನ್ ತೊಗೋತಾ ಇದ್ದಾರೆ ಅಂದರೆ ಯಾವ ಒಂದು ಕಂಪನಿ ಮತ್ತು ಹೇಗೆ ಅಪ್ಲೈ ಮಾಡಬೇಕು, ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ, ಅದು ನೋಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿಯೇ ಇಲ್ಲಿ ಫಾರ್ಮ್ನ ಫಿಲಪ್ ಮಾಡಿ.
ಸೊ ಜಾಬ್ ಬಗ್ಗೆ ಇಲ್ಲಿ ನೋಡ್ತಾ ಇರೋದು ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಅನ್ನೋ ಜಾಬ್ ಪ್ರೊಫೈಲ್ಗೆ ಇಲ್ಲಿ ತಗೋತಾ ಇದ್ದಾರೆ. ಆ್ಯಂಡ್ ಕಂಪನಿ ಬಗ್ಗೆ ಹೇಳಿದರೆ ಇದೊಂದು ಪ್ರೈವೇಟ್ ಕಂಪನಿ ಆಗಿರೋದು, ಮತ್ತು ರಿಮೋಟ್ ಜಾಬ್ ಇದು, ಮನೆಯಿಂದಲೇ ಮಾಡುವಂಥ ಕೆಲಸ ಆಗಿರುತ್ತೆ. ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡಬಹುದು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮ್ಮದು ಸಂಬಳದ ಬಗ್ಗೆ ಹೇಳೋದಾದರೆ 2 ಲಕ್ಷದಿಂದ 3 ಲಕ್ಷದ ಮಧ್ಯದಲ್ಲಿ ಅವರು ನಿಶ್ಚಿತ ಮಾಡ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ಜಾಬ್ ಬಗ್ಗೆ ನಾನು ಹೇಳೋದಾದರೆ ವಿ ಆರ್ ಲುಕಿಂಗ್ ಫಾರ್ ಅ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಸರ್ಚ್ ಮಾಡ್ತಾ ಇದ್ದಾರೆ. ಹೂ ಇಸ್ ಡೌನ್ ಟು ಅರ್ತ್, ಅಂದರೆ ಕೆಲಸ ತುಂಬ ಸ್ವಲ್ಪ ಪ್ರೆಷರ್ ಕೂಡ ಇರುತ್ತೆ ಅಂತ ಅನ್ಕೊತೀನಿ. ಹೀಗಾಗಿ ತುಂಬ ಅವ್ರಿಗೆ ಕೊಟ್ಟಿರೋಂಥ ಒಂದು ಟೈಮ್ ಲಿಮಿಟಲ್ಲಿ ನೀವು ವರ್ಕ್ ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ಇನ್ ದಿಸ್ ರೋಲ್ ಮೋಸ್ಟ್ ಆಫ್ ಯುವರ್ ಟೈಮ್ ವಿಲ್ ಬಿ ಲೈಕ್ಲಿ ಬಿ ಸ್ಪೆಂಟ್ ಆನ್ ರಿಲೇಟೆಡ್ ಡಾಟಾ ಎಂಟ್ರಿ ಟಾಸ್ಕ್ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಟೈಮ್ ಸ್ಪೆಂಡಿಂಗ್ ವರ್ಕ್ ಇರುತ್ತೆ, ಅದು ಡೇಟಾ ಎಂಟ್ರಿ ವರ್ಕು. ಸೊ ಹೀಗಾಗಿ ಯಾರಾದರೂ ನಾವು ಕೆಲಸ ಮಾಡಿ ಕೊಡ್ತೀವಿ ಅಂತ ಶೋರ್ ಇದ್ದರೆ ಸೊ ಅಂಥ ಕ್ಯಾಂಡಿಡೇಟ್ನ ಅವ್ರು ತಗೋತಾರೆ. ಸೊ ಇದಲ್ಲೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾವಿಲ್ಲಿ ಸ್ವಲ್ಪ ನೋಡೋಣ. ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳೋದಾದರೆ ಕಲೆಕ್ಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಡೇಟಾ. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ, ಸುಮಾರು ಥರದ ಡೇಟಾಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಮ್ಯಾನೇಜ್ ಮಾಡಿ ಸುಮಾರು ಥರದ ರಿಪೋರ್ಟ್ಸ್ಗಳನ್ನ ರೆಡಿ ಮಾಡಿ ಅವ್ರು ಕೊಡೋದಿರುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಮೇಂಟೈನಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಶೀಟ್ಸ್ ಆ್ಯಂಡ್ ಅಪ್ಡೇಟಿಂಗ್ ಚೇಂಜಸ್ ಅಂತ ಹೇಳಿದ್ದಾರೆ. ಸುಮಾರು ಥರದ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಚೇಂಜಸ್ ಮಾಡೋದಿರುತ್ತೆ, ಅವುಗಳನ್ನು ಕೂಡ ನೀವು ಇಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಮೇಂಟೈನಿಂಗ್ ಬಿಲ್ಸ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಇನ್ವಾಯ್ಸ್ ರಿಲೇಟೆಡ್ ನೀವು ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಡೇಟಾ ಎಂಟ್ರಿ ಟಾಸ್ಕ್ ರಿಲೇಟೆಡ್ ಸುಮಾರು ಥರದ ಟಾಸ್ಕ್ಗಳು ಅವ್ರು ನೀಡ್ಬೋದು. ಸೊ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು. ಆ್ಯಂಡ್ ಇಲ್ಲಿ ಕ್ವಾಲಿಫಿಕೇಷನ್ ಮೇನ್ ನೋಡ್ಬೋದು ನೀವು ಇಲ್ಲಿ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ. ಸೊ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಗುಡ್ ಕಂಪ್ಯೂಟರ್ ನಾಲೆಜ್ ಸ್ಕಿಲ್ ಆ್ಯಂಡ್ ಟೈಪಿಂಗ್ ಸ್ಕಿಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಗೆ BA ಆಗಿರಬೇಕು, BCom ಆಗಿರಬೇಕು, BSc ಆಗಿರಬೇಕು ಅಂತ ಹೇಳಿಲ್ಲ. ನಿಮಗೆ ಕಂಪ್ಯೂಟರ್ ಬರುತ್ತೆ, ಟೈಪಿಂಗ್ ಸ್ಪೀಡ್ ಚೆನ್ನಾಗಿದೆ ಅಂತಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ವೆಬ್ ಬ್ರೌಸಿಂಗ್ ಆ್ಯಂಡ್ ಡೇಟಾ ಕಲೆಕ್ಷನ್ ಫ್ರಮ್ ದಿ ಇಂಟರ್ನೆಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಹೋಗ್ತೀವಿ ಎಜುಕೇಷನ್ ಒಂದು ಕಾಲಮಲ್ಲಿ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಲೈಕ್ BE, ಓಕೆ, BTech, ಬ್ಯಾಚುಲರ್ ರಿಲೇಟೆಡ್ ಅಂದರೆ BDS ಆಯಿತು. ಓಕೆ, ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. BHMS ಆಯಿತು, BSc ಆಯಿತು, BA LLB ಆಯಿತು. ಓಕೆ, ಸೊ ಅಂದರೆ ಮಿನಿಮಮ್ ಅಂದರೆ ಗ್ರ್ಯಾಜುಯೇಷನ್ ಆದರೂ ಅಪ್ಲೈ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, PUC ಆದ್ರೂ ಅಪ್ಲೈ ಮಾಡಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಟ್ ಆದರೆ ಗ್ರ್ಯಾಜುಯೇಷನ್ ಆದ್ರೂ ಡೆಫಿನೆಟ್ಲಿ ಅಪ್ಲೈನ ಮಾಡಿ. ಆ್ಯಂಡ್ ಈ ಜಾಬ್ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ. ಇದೊಂದು ಪರ್ಮನೆಂಟ್ ಜಾಬ್ ಆಗಿರುತ್ತೆ ಮತ್ತು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ಮಾಡುವಂಥ ಕೆಲಸ ಇರುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಇದು ಸಾಫ್ಟ್ವೇರ್ ಇರುವಂಥದ್ದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೀವೇನು ಮಾಡ್ತೀರಾ, ರೋಲ್ ಹೇಳಿದಾದರೆ ಪ್ರೊಸೆಸ್ ಫ್ಲೋ ಅನಲೈಸ್ಟ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ತೀರಾ, ಲೈಕ್ ಎಕ್ಸಿಕ್ಯೂಟಿವ್, ಸೂಪರ್ವೈಸರ್, ಡೇಟಾ ಎಂಟ್ರಿ ಆಪರೇಷನ್ಸ್, ಬ್ಯಾಕ್ ಆಫೀಸ್ ಅಸಿಸ್ಟೆಂಟ್ ಆಗಿ ಇಲ್ಲಿ ವರ್ಕನ್ನು ಮಾಡ್ತೀರಾ. ಇದೊಂದು ಫುಲ್ ಟೈಮ್ ಜಾಬ್ ಆಗಿದೆ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಜಸ್ಟ್ ನಿಮ್ಗೆ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ. ಓಕೆ, ಸೊ ಇಲ್ಲಿ ನೀವೇನು ಮಾಡ್ಕೊಂಡ್ರೆ ಗೂಗಲ್ ಥ್ರೂ ಹೋಗಬೇಕು. ಗೂಗಲ್ ಥ್ರೂಯಿಂದ ನೀವು ಇಲ್ಲಿ ಏನು ಮಾಡ್ತೀರಾ, ಅಪ್ಲೈನ ಮಾಡಬೇಕು. ಓಕೆ, ಸೊ ನಾರ್ಮಲಿ ಈ ರೀತಿ ಒಂದು ಗೂಗಲ್ ಅಕೌಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕು. ಓಕೆ, ಸೊ ಕಂಟಿನ್ಯೂ ಅಂತ ಮಾಡಿದಾಗ ಇಲ್ಲಿ ನಿಮ್ದು ಏನಾಗುತ್ತೆ ಅಂದರೆ ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೇಳುತ್ತೆ. ನಂತರ ಮತ್ತೆ ಕಂಟಿನ್ಯೂ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ, ಸೊ ಇದ್ರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೋಡ್ಕೊಂಬಿಟ್ಟು ಬೇಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಕೇಳೋದಿದ್ರು ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಓಕೆ, ಸೊ ಎಲ್ಲರಿಗೂ ಕೂಡ ನಾನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಇದೇ ಥರದ್ದು ಮಾಹಿತಿ ಸ್ನೇಹಿತರೆ, ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇವತ್ತೇ ಅಪ್ಲೈ ಮಾಡಿಸಿ ಜಾಬ್ಗೆ. ಮತ್ತು ಯಾರಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ರಿಲೇಟಿವ್ಸ್ ಎಲ್ಲರದ್ದು ಜಾಬ್ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.